ವಾಟರ್ ಫಾಲ್ಸ್ ಕಾ ಪೈಸಾ ಹೇ ಎಲ್ಲದಕ್ಕೂ ಮಾಡ್ರೆ ಕಾಸು ಏನಾರು ಹೊಡಿತವ್ರ ಅಂತ ನನಗೆ. ಟಿಕೆಟ್ಗೆ ಕಟ್ಟೇನು ಕೊಡಲ್ವಾ ಕೇಳೋ. ಅಂಕಲ್ ಕಮ್ಮಿ ಮಾಡ್ತೀನಿ ಅನ್ಬಿಟ್ಟು ಡೈಲಿ ಜೂಟ್ ಆಯ್ತವ್ರೆ ಅಂತ ಅನ್ಕೊಂಡಿದ್ದೀನಿ. ಟೈಮ್ ಎಷ್ಟಾಗ್ತಿದೆ ಗೊತ್ತಾ? ಇವಾಗ 7 ಗಂಟೆ ಆಗ್ತಾ ಇದೆ ಸಂಜೆ. ನಮಸ್ಕಾರ, ನಾನ್ ನಿಮ್ ಬಾಲಾಜಿ MCS. ಇವಾಗ ನಾವ್ ಎಲ್ಲಿದೀವಿ ಅಂದ್ರೆ ಮಲ್ಸೇಜ್ ಘಾಟ್ ಹತ್ರನೇ ಇದೀವಿ. ಸೊ ಇವತ್ ಬಂದ್ಬಿಟ್ಟು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ವಸುಂಧರಾ ಫಾಲ್ಸ್. ಅದಾದ್ಮೇಲೆ ಅದ್ರ ಪಕ್ಕ ಇರೋ ಜಾಗನ ನೋಡೋಣ ಅಂತ ಹೋಗ್ತಾ ಇದೀವಿ. ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಮಾಡೋಣ ಅನ್ಬಿಟ್ಟು ಒಂದ್ ಹೋಟ್ಲಿಗೆ ಸ್ಟಾಪ್ ಮಾಡಿದ್ವಿ. ಸೊ ಬ್ರೇಕ್ಫಾಸ್ಟ್ ಏನ್ ಗೊತ್ತಾ, ತುಂಬಾ ದಿವಸ ಆದ್ಮೇಲೆ ಮಸಾಲ್ ದೋಸೆ ಮಸಾಲ್ ದೋಸೆ ಮತ್ತೆ ವಡಾಪಾವ್ ತಗೊಂಡಿದೀವಿ. ಮಸಾಲ್ ದೋಸೆ ಓಕೆ, ನಮ್ ತರ ಇಲ್ಲ ಅಂದ್ರು ಒಂದ್ ರೇಂಜಿಗೆ ತಿನ್ನೋ ತರ ಐತೆ. ಸೊ ಮಸಾಲೆ ದೋಸೆ ಮತ್ತೆ ಒಂದೊಂದ್ ಪ್ಲೇಟ್ ವಡಾಪಾವ್ ಹೇಳಿದ್ವಿ. ಅದೆಲ್ಲ ತಿನ್ಬಿಟ್ಟು ಇವಾಗ ವಸುಂಧರಾ ಫಾಲ್ಸ್ ಹೋಗ್ಬೇಕು. ಓಕೆ ಬನ್ನಿ MCS, ಇವಾಗ ನಾ ತಿನ್ಬಿಟ್ಟು ಹಾಗೆ ಬೈಕಲ್ಲಿ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಹಾರಾಷ್ಟ್ರ ಬ್ಲಾಗ್ಸ್ ಎಲ್ಲ ಬಂದ್ಬಿಟ್ಟು ಮಹಾರಾಷ್ಟ್ರ 2026 ಅನ್ನೋ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಈ ವಿಡಿಯೋನ ನೋಡ್ಬಿಟ್ಟು ಅದನ್ನ ಕಂಟಿನ್ಯೂಸ್ ಆಗಿ ನೋಡಿ, ಮಸ್ತಾಗಿರತ್ತೆ. ಓಕೆ ಬನ್ನಿ MCS, ಹಾಗೆ ಮೋಟೋ ವ್ಲಾಗಿಂಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ಹೋಟೆಲಲ್ಲೇ MCS ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ದು. ಮಳೆ ಇಲ್ಲಿ 24 hours ಬರ್ತಾನೆ ಐತಪ್ಪ. ಲಿಂಗರಾಜ್ ನೋಡಿದ್ರೆ ಇಲ್ಲಿ ಕೆರೆ ಐತಲ್ವಾ, ಕೆರೆನ ಲೇಕ ಇದು ಸರಿ ಗೊತ್ತಾಗ್ತಿಲ್ಲ. ಇದರಿಂದ ನೀರು ಎಗರ್ತೈತೆ ಅಂತ ನೆನೆ ನೈಟ್ ಆಗ್ಬಿಡ್ತು MCS. ನಾವು ರೂಮಿಗೆ ಬರೋದಕ್ಕೇನೆ ಫುಲ್ಲು ಘಾಟ್ ಸೆಕ್ಷನ್ನು, ಒಂದು 3 ಬೆಟ್ಟ ಹತ್ತಿ ಇಳ್ದಿದ್ದೀವಿ ನೆನೆ ನೈಟು. ಈ ಥರ ಕೊಚ್ಚೆ ಜಾಗದಲ್ಲಿ ಹೋದ್ರೇ ಸ್ವಲ್ಪ ಗಡಗಡ ಅಂತ ಆಗುತ್ತೆ. ಏನಕ್ಕೆ ಅಂದರೆ ಫುಲ್ಲು ನೆನ್ನೆ ಒಂದು ಕಡೆ ಕೊಚ್ಚೆಲ್ಲಿ ಬಿಟ್ಟೆ MCS. ನಾವು ಒಂದ್ಸರಿ GT ಓಡಿಸ್ಕೊಂಡು ಹೋಗಿರ್ತೀವಿ. ಅವಾಗ ಏನಾಯ್ತು ಅಂದರೆ ಕಾರ್ನರಿಂಗಲ್ಲಿ ಕಲ್ಲು ಬಂದ್ಬಿಟ್ಟು GT ಈ ಥರ ಸೈಡ್ಗೆ ಹೋಗ್ಬಿಡ್ತು. ಫ್ರಂಟ್ ವೀಲ್ ಬಂದ್ಬಿಟ್ಟು ಬಂಪ್ ಆಗಿ ಸೈಡ್ಗೆ ಹೋಗ್ಬಿಡ್ತು. ಅವಾಗ ಏನಾಯ್ತು, ಫುಲ್ ಮಲ್ಕೊಬಿಟ್ಟಿತ್ತು ಗಾಡಿ. ಹೆಂಗೋ ಕಂಟ್ರೋಲ್ ಮಾಡಿಬಿಟ್ಟಿದೆ. ನಿನ್ನೆನೂ ಅದೇ ಥರ ಆಯಿತು ಓಡಿಸ್ಕೊ ಬರ್ಬೇಕಾದ್ರೆ. ನಿನ್ನೆನೂ ಸದ್ಯ ಹೆಂಗೋ ಕಂಟ್ರೋಲ್ ಮಾಡಿಬಿಟ್ಟೆ. ಅಷ್ಟು ಸ್ಕಿಟ್ ಆಗ್ತವನೆ ಕೊಚ್ಚಲ್ಲಿ ನಮ್ಮ ಜಾಕಿ. ಈ ಸೈಡೆಲ್ಲ ಪರವಾಗಿಲ್ಲ MCS, ಮಳೆ ಸ್ವಲ್ಪ. ಆ ಕಡೆ ಹರಿಶ್ಚಂದ್ರ ಘಾಟ್ ಅಂತ ಐತೆ, ಆ ಘಾಟಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ನೆನೆ. ನಾನು ಸ್ಪೆಕ್ಸ್ ಹಾಕಿದ್ರೆ ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ಸ್ಪೆಕ್ಸ್ ಬಿಚ್ಚಿಟ್ಬಿಟ್ಟೆ ಬಂದ್ಬಿಟ್ಟಿದ್ದೀನಿ ಗಾಡಿ ಓಡಿಸ್ಕೊಂಡು. ಇವತ್ತು ಬಂದ್ಬಿಟ್ಟು ಮಂಡೇ. ನಾವು ಮಹಾರಾಷ್ಟ್ರ ಬಂದು ಆಲ್ಮೋಸ್ಟ್ 1 ವಾರ ಕಂಪ್ಲೀಟ್ ಆಗೋಯ್ತು MCS. 1 ವಾರ ಇಲ್ಲೇ ಸುತ್ತಾಡ್ತಾ ಇದ್ವಿ. ಆ ಕಡೆ ಎಲ್ಲ ಮಳೆ ಇರಲಿಲ್ಲ. ಏನಪ್ಪ ಇದು ಮಳೆನೇ ಬರ್ತಾ ಇಲ್ಲ ಅಂತ ಅಂದ್ಕೊಂಡ್ವಿ. ತಗೋ ಮಳೆ ಸಿಕ್ಕಾಪಟ್ಟೆ ಬಂದ್ಬಿಡ್ತು ಈ ಸೈಡೆಲ್ಲ ಫುಲ್ಲು. ನಾವಿರೋ ಸ್ಟೇ ಕಡೆ ಮಾತ್ರ ಮಳೆ ಬರ್ತಿದೆ ಅನ್ಕೋತೀನಿ MCS. ಈ ಕಡೆಲ್ಲ ಒಂಚೂರು ಮಳೆ ಇಲ್ಲ. ಇವಾಗ ನಮ್ಮ ಸ್ಟೇಯಿಂದ ಒಂದು 30 ಕಿಲೋಮೀಟ್ರ್ ಓಡಿಸ್ಕೊ ಬಂದಿರ್ತೀವಿ. ಈ ಕಡೆ ನೋಡಿ ಫುಲ್ಲು ಡ್ರೈ ಐತೆ ರೋಡು. ಆ ಕಡೆ ಮಾತ್ರನೇ ಫುಲ್ ಮಳೆ ಬರ್ತೈತೆ. ನಾವು ಚೆಕ್ ಇನ್ ಆದಾಗಿಂದ ಫುಲ್ ಮಳೆ ಬರ್ತಿದೆ. ಆ್ಯಂಡ್ ಆ ಕಡೆ ನೆಟ್ವರ್ಕು ಇಲ್ಲ. 4G ಸಿಗ್ತಾ ಇದೆ, ಬಟ್ ನನಗೆ ನಮ್ಮ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ MCS ಒಬ್ಬರು ಕಮೆಂಟ್ ಮಾಡಿದರು, ಏನಂತಂದರೆ ಬ್ರೋ ವ್ಲಾಗ್ ಸಕ್ಕದಾಗಿದೆ, ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ಚೇಂಜ್ ಮಾಡಿ ಅಂತ. ಏನು ಮಾಡೋದು MCS, ನಾವು ರೂಮ್ ಚೆಕ್ಔಟ್ ಆಗೋದೇ ಫುಲ್ ಅರ್ಜೆಂಟಲ್ಲಿ ಆ್ಯಂಡ್ ಲೇಟಾಗಿ ಆಗ್ತೀವಿ. ಆ ಟೈಮಲ್ಲಿ ಅರ್ಜೆಂಟಾಗಿ ವ್ಲಾಗ್ ಮಾಡ್ತೀನಿ. ಮುಂಚೆನೇ ಎದ್ದಿರ್ತೀನಿ, ಬಟ್ ಎಲ್ಲ ಪ್ಯಾಕ್ ಮಾಡೋದಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಅದರಿಂದ ಆ ಥರ ಇಂಟ್ರೋ ವ್ಲಾಗ್ ಬಂದುಬಿಡುತ್ತೆ. ಇನ್ಮೇಲಿಂದ ಇಂಟ್ರೋ ವ್ಲಾಗ್ಸ್ ಎಲ್ಲ ಚೇಂಜ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಆ್ಯಂಡ್ ಒಂದು ಇಂಟ್ರೋ ವೀಡಿಯೋ ರೆಡಿ ಮಾಡಬೇಕು. ನಮ್ಮ ಹಳೆ ಚಾನಲಲ್ಲಿ ಬಂದ್ಬಿಟ್ಟು ಒಂದು ಇಂಟ್ರೋ ವೀಡಿಯೋ ರೆಡಿ ಮಾಡಿದ್ದೆ. ಅದು ಬಂದ್ಬಿಟ್ಟು 6 ಸೆಕೆಂಡ್ ಅಷ್ಟೇ ಇತ್ತು. ಬಟ್ ಏನಂದರೆ ಕಾಪಿರೈಟ್ಸ್ ಬಂದ್ಬಿಡ್ತು. ಅದಕ್ಕೆ ಒಂದು 20-30 ವೀಡಿಯೋ ಹಾಕಿರ್ತೀನಿ, ಒಂದೇ ವೀಡಿಯೋ ಕಾಪಿರೈಟ್ಸ್ ಬಂತು. ಅದಕ್ಕೆ ಮುಂಚೆ ಹಾಕಿದ್ದಿದ್ದು ವೀಡಿಯೋಲೆಲ್ಲ ಬಂದಿರಲಿಲ್ಲ ಕಾಪಿರೈಟ್ಸು. ಅದಾದಮೇಲೆ ಒಂದೇ ವೀಡಿಯೋ ಯಾವುದೋ ಬಂತು. ಅದಾದಮೇಲೆ ಇಂಟ್ರೋ ವೀಡಿಯೋ ಹಾಕೋದೇ ಬಿಟ್ಬಿಟ್ಟೆ ನಾನು. ಇನ್ಮೇಲೆ ಯಾವ್ದಾದ್ರು ಹೊಸದು ಕಾಪಿರೈಟ್ಸ್ ಇಲ್ದಿರೋ ಥರ ಹಾಕಬೇಕು ಇಂಟ್ರೋ ವೀಡಿಯೋ. ಕಾಪಿರೈಟ್ಸ್ ಅಂದರೆ ಅದು ಒಂದು ಮ್ಯೂಸಿಕ್ ಹಾಕಿರ್ತೀವಿ ನಾವು, ಆ ಮ್ಯೂಸಿಕ್ ಓನರ್ ಬಂದ್ಬಿಟ್ಟು ಸ್ಟ್ರೈಕ್ ಕೊಡ್ತಾರೆ. 3 ಸ್ಟ್ರೈಕ್ ಬಂದರೆ ಚಾನಲ್ ಬಂದ್ಬಿಟ್ಟು ಔಟು. ಸೊ ನಮಗೆ ಬಂದ್ಬಿಟ್ಟು ಒಂದೇ ಒಂದು ಸ್ಟ್ರೈಕ್ ಬಂದಿರಲಿಲ್ಲ, ಅದು ಕಾಪಿರೈಟ್ಸ್ ಅಂತ ಬರುತ್ತೆ. ಸೊ ಅದರಿಂದ ನಮ್ಮ ಚಾನಲ್ ಸೇಫ್ ಇರುತ್ತೆ. ನಾನು ಸುಮ್ಮನೆ ಏನಕ್ಕೆ ರಿಸ್ಕ್ ತಗೊಳ್ಳೋದು ಅಂತ ಹಾಕಿರಲಿಲ್ಲ. ಯಾಕಂದರೆ ಅದರಲ್ಲಿ ಬಂದ್ಬಿಟ್ಟು ನಮಗೆ 45K MCS ಇದ್ದರು. ಇವಾಗ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ 156 ಫಾಲೋವರ್ಸು ಇಲ್ಲ, ಇವಾಗ 156 ಸಬ್ಸ್ಕ್ರೈಬರ್ಸು ಏನೋ ಅವರೇ. ನಂಬಿದ್ದೀನಿ MCS, ಅದಿನ್ನೂ ತುಂಬ ದೊಡ್ಡ ಫ್ಯಾಮಿಲಿ ಆಗತ್ತೆ ಅಂತ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಿನ್ನೆ ಓಡಿಸಿದಲ್ಲ ಘಾಟ್ ಸೆಕ್ಷನಲ್ಲಿ ಆಫ್ ರೋಡಿಂಗ್ MCS. ಈ ಆಫ್ ರೋಡಿಂಗಿಂತ ಡಬಲ್ ತ್ರಿಬಲ್ ಆಗಿತ್ತು ಆಫ್ ರೋಡಿಂಗು. ನಾನು ಅದೇ ಘಾಟ್ ಅಂದ್ಕೊಂಡೆ, ಬಟ್ ಇದು ಯಾವುದೋ ಒಂಚೂರು ಮುಂದೆ ಬಂದು ಲೆಫ್ಟ್ ತಗೊಂಡ್ವಿ. ಅದಿನ್ನ ಹಿಂದೆನೇ ಹೋಯ್ತು. ನಿನ್ನೆ ಓಡಿಸಿದ್ದಾರಿ. ಈ ರೂಟ್ ಆದರೂ ಚೆನ್ನಾಗಿರುತ್ತೆ ಅಂತ ನಂಬಿದ್ದೀನಿ. ವಸುಂಧರಾ ಫಾಲ್ಸ್ಗೆ 100 ಕಿಲೋಮೀಟರ್ಸು. ಕಲ್ಲು ಬಂದ್ಬಿಟ್ಟು ನಾವಿರೋ ಜಾಗದಿಂದ ಒಂದು 7 ಕಿಲೋಮೀಟರ್ ಅಷ್ಟರಲ್ಲೇ ಐತೆ. ಕಲ್ಲುಗೆ ಯಾಕೆ ನಾವು ಹೋಗ್ತಾ ಇಲ್ಲ ಅಂದರೆ, ನಾವು ಚೆಕ್ಔಟ್ ಆಗೋ ದಿವಸ ಹೋಗೋಣ ಅಂತ. ನಾಳೆ ಬಂದ್ಬಿಟ್ಟು ನಾವು ಎಕ್ಸ್ಟೆಂಡ್ ಮಾಡೋಣ ಅಂತಿದ್ದೀವಿ MCS. ನಾಳೆ ಬಂದ್ಬಿಟ್ಟು ನಮ್ಮ ಚೆಕ್ಔಟ್ ಐತೆ ರೂಮು. ಒಂದು ದಿವಸ ಎಕ್ಸ್ಟೆಂಡ್ ಮಾಡಿಬಿಟ್ಟು ನಾಳೆ ಈ ಗೋರ್ಕಟ್ ಫೋರ್ಟ್ ಅಂತ ಐತೆ, ಅದಕ್ಕೆ ಹೋಗಲೇ ಇಲ್ಲ ನಾವು. ನಾಳೆ ಅದಕ್ಕೆ ಮತ್ತು ಕಲ್ಲುಗೆ ಹೋಗೋಣ ಅಂತ ಪ್ಲ್ಯಾನ್ ಇಟ್ಟಿದ್ದೀವಿ. ಫಸ್ಟು ಹೋಗಿ ರೂಮ್ ಅವ್ರ ಹತ್ರ ಮಾತಾಡಬೇಕು. ಇನ್ನೂ ಏನೋ ಮಾತೇ ಆಡಲಿಲ್ಲ ಎಕ್ಸ್ಟೆಂಡ್ ಮಾಡೋದಕ್ಕೆ. ಯಾಕಂದರೆ ಬೇರೆಯವರಾದರೂ ಬುಕ್ ಮಾಡಿಬಿಟ್ಟಿದ್ರೆ ನಮ್ಗೆ ರೂಮ್ ಸಿಗೋಲ್ಲ. ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೂ ಮಾತೇ ಆಡಲಿಲ್ಲ. ಇವತ್ತು ನೈಟ್ ಹೋಗೇ ಮಾತಾಡ್ಬೇಕು ನಾವು. ಆ ರೂಮ್ ಅವ್ರು ಬಂದ್ಬಿಟ್ಟು ಒಂಥರ ಹೆಂಗಂದರೆ, ಇಷ್ಟು ಕಾಸು ಕೊಟ್ಬಿಡ್ರಿ ನಿಮಗೆ ಊಟದಲ್ಲೆಲ್ಲ ಕಮ್ಮಿ ಮಾಡ್ತೀನಿ ಅಂತಾರೆ. ನಾವು ಹೋಗೋದೇ ಒಂದು 9 ಗಂಟೆ 10 ಗಂಟೆಗೆ ರೂಮ್ ಹತ್ರ.
ಆಮೇಲೆ ಊಟ ತಿನ್ಬಿಟ್ಟು ನೋಡಿದ್ರೆ ಆ ಅಂಕಲ್ ಇರೋದೇ ಇಲ್ಲ, ಗಾಯಬಾಗ್ಬಿಟ್ಟಿರ್ತಾರೆ. ಇಲ್ಲ ಅವ್ರು ಬಂದಾಗ ಮಾತಾಡ್ಕೊಳ್ಳಿ ಅಂದ್ಬಿಡ್ತಾರೆ. ನಾನು ಅಂಕಲ್ ಕಮ್ಮಿ ಮಾಡ್ತೀನಿ ಅಂದ್ಬಿಟ್ಟು ಡೈಲಿ ಜೂಟ್ ಆಯ್ತವ್ರೆ ಅಂತ ಅನ್ಕೊಂಡಿದ್ದೀನಿ. ಒಂದು ದಿವಸ ಬೇಗ ಹೋಗಿ ಮಾತಾಡ್ಬೇಕು. ಬೆಳಗ್ಗೆ ಇರ್ತಾರೆ, ಬೆಳಗ್ಗೆ ಹೋಗಿ ಕೇಳಿದ್ರೆ ಏನು ಅಂಕಲ್ ನೆನೆ ಬೇಗ ಹೋಗ್ಬಿಟ್ಟಿದ್ದೀರಾ ಅಂದರೆ, ಇಲ್ಲ ನನ್ನ ಶಿಫ್ಟ್ ಮುಗೀತು ಹೋಗ್ಬಿಟ್ಟೆ, ಇನ್ಮೇಲೆ ನೋಡಿ ನಾನು ಹೆಂಗೆ ಮಾಡ್ತೀನಿ ಅಂತಾರೆ. ಇನ್ನೊಂದು ದಿವಸ ಹೋಗಿ ನೋಡಿದ್ರೆ ಅದೇನೆ ಜೂಟ್ ಆಗ್ಬಿಟ್ಟಿರ್ತಾರೆ. ಗ್ಲೌಸ್ ಬೇರೆ ಮರ್ತೋಗಿ ಬಂದ್ಬಿಟ್ಟೆ MCS ರೂಮಲ್ಲಿ. ಮಳೆ ಬಂದಾಗ ಚಟ್ ಅಂತ ಬೀಳ್ತಾ ಇದೆ ಕೈ ಹಣಿ. ಬಟ್ ಒಂದೊಂದು ಕಡೆ ಮಳೆ ಬರ್ತಿದೆ, ಒಂದೊಂದು ಕಡೆ ಬರ್ತಾ ಇಲ್ಲ. ಮಳೆ ಬಂದಾಗಂತೂ ಚಟಾರ್ ಪಿಟಾರ್ ಅಂತ ಬೀಳ್ತಾ ಇದೆ ಕೈಗೆ. ಈ ಬೆಟ್ಟದ ಸೈಡ್ ಮಾತ್ರ ಮಳೆ ಬರ್ತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಾವು ರೈಡ್ ಸ್ಟಾರ್ಟ್ ಮಾಡೋದಕ್ಕೂ ಒಂದು ತಿಂಗಳು ಮುಂಚೆ ಪ್ಲ್ಯಾನ್ ಮಾಡಿದ್ವಿ ಮಹಾರಾಷ್ಟ್ರ ಹೋಗಬೇಕು ಅಂತ. ಸೊ ಏನಾಯಿತು ಅಂದರೆ ಮಳೆನೇ ಬಂದಿಲ್ಲ ಈ ಸೈಡೆಲ್ಲ. ನಮ್ಮ ಲಿಂಗು ಇದ್ಬಿಟ್ಟು ಸೈಕ್ ಆಗ್ಬಿಟ್ಟಿದ್ದ, ಏನೋ ಮಳೆನೇ ಬರ್ತಿಲ್ಲ ಅಂತ. ಅವನೇನು ಮಾಡೋನೆ, ಫುಲ್ಲು ರಿಸರ್ಚ್ ಮಾಡಿಬಿಟ್ಟವನೆ, ಮಳೆ ಏನಕ್ಕೆ ಬರಲ್ಲ, ಏನಕ್ಕೆ ಬರುತ್ತೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಬೆಟ್ಟ ಹತ್ರ ಬಂದಾಗ ಮೊನ್ನೆ ಹೇಳ್ತಿದ್ದ, ಬೆಟ್ಟ ಬಂದ್ಬಿಟ್ಟು ಮೋಡನ ಹಿಡಿದ್ಕೊಳ್ಳೋದು ಕಣೋ, ಅದಕ್ಕೆ ಬೆಟ್ಟ ಹತ್ರ ಮಳೆ ಬರೋದು ಅಂತ. ನಾನು ಇದ್ಕೊಂಡು ಇಷ್ಟು ಓದೋದು ನಿನ್ನ ಕಾಲೇಜಲ್ಲಿ ಓದಿದ್ರೆ ಫುಲ್ ಸೈಂಟಿಸ್ಟ್ ಆಗ್ಬಿಡ್ತಿದ್ದಲ್ಲೋ ಅಂತ ಹೇಳ್ಕೊಂಡು ನಗಾಡ್ತಿದ್ವಿ. ಅವನು ಎಷ್ಟು ರಿಸರ್ಚ್ ಮಾಡೋನಂದರೆ, ಎಲಿನೋ ಅಂದರೆ ಏನು, ಇದಕ್ಕೂ ಮುಂಚೆ 1960 ಯಾವಾಗಲೂ ಬಂದಿತ್ತಂತೆ, ಅವೆಲ್ಲ ರಿಸರ್ಚ್ ಮಾಡ್ಕೊ ಕೂತವ್ನು ಯೂಟ್ಯೂಬಲ್ಲಿ. ಅವನು ಇಷ್ಟು ಓದೋದು ಕಾಲೇಜಲ್ಲಿ ಓದ್ಬಿಟ್ಟಿದ್ರೆ ಎಲ್ಲಿಗೋ ಹೋಗ್ಬಿಡ್ತಿದ್ದೆ ನೀನು ಅಂತ ಹೇಳಿದೆ ನಾನು. ಕಾಲೇಜಲ್ಲಿ ನಮಗೆ ಬೇಕಾಗಿರೋದು ಸಿಗಲ್ವಲ್ಲ MCS, ಅವ್ರೇನು ಹೇಳ್ಕೊಡ್ತಾರೆ ಅದನ್ನೇ ಕಲಿಬೇಕು ನಾವು. ಆ್ಯಂಡ್ ಸ್ಕೂಲ್ ಅಂತೂ ಬಿಡಿ, ಇನ್ನೂ ಒಂಥರ ಸ್ಕೂಲಲ್ಲಿ ಓದಿರೋದೆಲ್ಲ ನಮಗೆ ಕಾಲೇಜಲ್ಲಿ ಬರೋದೇ ಇಲ್ಲ. ಕಾಲೇಜಲ್ಲಿ ಓದಿರೋದು ಒಂದು ಅಲ್ಪ ಸ್ವಲ್ಪ ಬರುತ್ತೆ, ಈ ಅಕೌಂಟಿಂಗು ಅವೆಲ್ಲ ಬರುತ್ತೆ. ಅದಾದಮೇಲೆ ಅಷ್ಟೇ, ಎಜುಕೇಷನ್ ಬೇಕು. ಎಜುಕೇಷನ್ ಯಾವ ಥರ ಬೇಕು ಅಂದರೆ ನಾಲೆಡ್ಜ್ ಪರ್ಪಸ್ ಆಗಬೇಕು. ಇದನ್ನೇ ಓದಬೇಕು, ಇದನ್ನೇ ಮಾಡಬೇಕು ಅನ್ನೋ ಥರ ಎಜುಕೇಷನ್ ಇರಬಾರ್ದು. ಹಂಗಿದ್ರೆ ಎಲ್ಲರೂ ಒಂದೇ ಥರ ಆಗ್ಬಿಡ್ತಾರೆ. ಅವ್ರವ್ರ ಓನ್ ಸ್ಕಿಲ್ಸು, ಅವ್ರವ್ರ ಓನ್ ಟ್ಯಾಲೆಂಟ್ ಏನಿದೆ ಅಂತಲೇ ಆಚೆ ಬರಲ್ಲ. ನೋಡಿ ಮಳೆ ನಿಂತೋಯ್ತು, ಇವಾಗ ತಾನೇ ಮಳೆ ಬಂತು, ಅಷ್ಟು ಬೇಗ ಮಳೆ ನಿಂತೋಯ್ತು. ಸ್ವಲ್ಪ ದೂರ ಬರ್ತಾ ಇದೆ ಬೆಟ್ಟದ ಹತ್ರ, ಸ್ವಲ್ಪ ದೂರ ಬರ್ತಾ ಇಲ್ಲ. MCS ಇನ್ನು ವಸುಂಧರಾ ಫಾಲ್ಸ್ಗೆ ಎಷ್ಟು ಕಿಲೋಮೀಟರ್ ಐತೆ ಅಂದರೆ ಕರೆಕ್ಟಾಗಿ 30 ಕಿಲೋಮೀಟರ್ಸ್ ಐತೆ. ಹೋಯ್ತಾ ರೋಡ್ ಸ್ವಲ್ಪ ದೊಡ್ಡದೈತಪ್ಪ. ಅವಾಗಿಂದ ಆಫ್ ರೋಡಿಂಗಿಂದ ಸ್ವಲ್ಪ ಒಳ್ಳೆ ರೋಡಿಗೆ ಬಂದಿದ್ದೀವಿ. ಮಳೆ ಡ್ರಿಸಲ್ ಆಗ್ತಾ ಇದೆ, ಹಿಂಗೆ ಬಂದರೆ ಸರಿ, ಜೋರಾಗಬಾರ್ದು. ಏನಕ್ಕೆ ಅಂದರೆ ಜೋರಾದರೆ ವಾಟರ್ ಫಾಲ್ಸಲ್ಲಿ ಫೋರ್ಸು ಜಾಸ್ತಿ ಆಗಿಬಿಡತ್ತೆ. ಸೊ ಫಾಲ್ಸ್ ಹತ್ರ ಎಲ್ಲ ಜಾಸ್ತಿ ಮಳೆ ಇದ್ದರೆ ಅಲೋ ಮಾಡಲ್ಲ. ಸತ್ಸಡ ಅದೊಂದೇ ನೋಡಿದ್ದು ನಾವು ಅಲ್ಲಿ. ನಾನಿ ಮಚ್ಚಿ ಬಂದ್ಬಿಟ್ಟು ನಮಗೆ ಅಲೋ ಮಾಡಿರಲಿಲ್ಲ. ಇಲ್ಲೂ ಕಾಸು ಕೊಡಬೇಕಾ? ಇಂಗ್ಲೀಷ್ 600 ವಸುಂಧರಾ ಫಾಲ್ಸ್. ಓಯ್ 600 ರೂಪಾಯಿ ಅಂತೂ, 600 ಬೈಕ್ 50 ಪರ್ ಪರ್ಸನ್ 50 ಅಂತೆ. ಮಾಡಾಯ್ತು ಬೈ. ವಾಟರ್ ಫಾಲ್ಸ್ ಕಾ ಪೈಸಾ ಹೇ ಎಲ್ಲದಕ್ಕೂ ಮಾಡ್ರೆ? ಹಾಂ ಎಲ್ಲ ಕಡೆ ಕಾಸು ತಗೋಬಿಟ್ರೆ ಏನು ಮಾಡೋದು ನಾವು? ಇವೆಲ್ಲ ಹೋದ್ ಸರಿ ಇರಲೇ ಇರಲಿಲ್ವಂತೆ MCS, ಈ ಸರಿ ಹಾಕೋರಂತೆ. ಒಳ್ಳೆ ಕಾಸು ವಸೂಲಿ ಮಾಡ್ತವ್ರೆ ಅನ್ಕೋತೀನಿ ನನ್ನಂತೂ. ಈ ಚೆಕ್ ಪೋಸ್ಟ್ ಎಲ್ಲ ಫಸ್ಟ್ ಇರಲೇ ಇರಲಿಲ್ವಂತೆ, ಇವಾಗ ಹಾಕಿರೋದಂತೆ. ಜಾವ ಬೈ. ಇವಾಗ ಹೊಸದಾಗಿ ಎಂಟ್ರಿ ಟಿಕೆಟ್ ಥರ ಮಾಡೋರೆ ಘಾಟ್ ಸೆಕ್ಷನ್ಗೆ. ಜಾವ್ 500 ರೂಪಾಯಿ 4 ಗಾಡಿ 7 ಜನಕ್ಕೆ. 600 ರೂಪಾಯಿ ಅಂದರು, ಕಮ್ಮಿ ಮಾಡ್ಕೊಳ್ಳಿ ಅನ್ನೋದಕ್ಕೆ 500 ರೂಪಾಯಿ ಅಂತವ್ರೆ. ಕಾಸೇನಾದ್ರು ಹೊಡಿತವ್ರ ಅಂತ ನನಗೆ. ಟಿಕೆಟ್ಗೆ ಕಟ್ಟೇನು ಕೊಡಲ್ವಾ ಕೇಳೋ, ಮತ್ತೆ ಹೆಂಗೆ ಬಿಡು. ನಾವು ತಗೊಂಡಿದ್ದೀವಲ್ಲ ಅವ್ರಿಗೂ ಸೇರಿ. ನಮ್ಮ ಭರತ್ ಬಂದ್ಬಿಟ್ಟು ಜುಯಿ ಅಂತ ಹೋಗ್ಬಿಟ್ಟವನೆ. ಅವರು ವಿಸಿಲ್ ಹೊಡೆದಿಲ್ಲ ಅವ್ನು ಹೋಗ್ಬೇಕಾದ್ರೆ, ಪರವಾಗಿಲ್ಲ, ಅವನಿಗೂ ಸೇರಿ ಟಿಕೆಟ್ ತೊಗೊಂಡಿದ್ದೀವಿ ನಾವು. ಇದು ಯಾವುದೋ ಧನ್ಯವಾದ ಥ್ಯಾಂಕ್ ಯು ಅಂತ ಹಾಕಿರೋದು. ನಾನು ಈ ಜಾಗ ಹೆಸರೇನು ಹಾಕೋರೆ ಅಂತ ನೋಡಿದ್ರೆ ಧನ್ಯವಾದ ಅಂತ ಹಾಕೋರಪ್ಪ. ಈ ಫಾರೆಸ್ಟ್ ಒಳಗಡೆ ತುಂಬ ವಾಟರ್ ಫಾಲ್ಸ್ಗಳಿದೆ ಅಂತ MCS. ನಾವು ಮೇಯ್ನಾಗಿ ನೋಡೋಕೆ ಬಂದಿದ್ದು ವಸುಂಧರಾ ಫಾಲ್ಸು, ಬಟ್ ತುಂಬ ವಾಟರ್ ಫಾಲ್ಸ್ಗಳಿದೆ ಅಂತ ಹೇಳಿ ಟಿಕೆಟ್ ತೊಗೊಂಡ್ರು. ಅದೆಷ್ಟು ವಾಟರ್ ಫಾಲ್ಸ್ ಇದೆ ಅಂತ ಗೊತ್ತಿಲ್ಲ. ನಮ್ಮ ಹುಡುಗರು ಮೇ ಬಿ ಬರ್ಬೇಕಾದ್ರೆ ಹೇಳ್ತಿದ್ರು ಇಲ್ಲೇ 3 ವಾಟರ್ ಫಾಲ್ಸ್ ಏನೋ ಇದೆ ಅಂತ. ಅದೆಲ್ಲ ಇದ್ರೊಳಗಡೆ ಇದೆ ಅನ್ಕೋತೀನಿ. ಬಟ್ ಇವೆಲ್ಲ ಓವರ್ ಐತೆ ಸ್ವಲ್ಪ. ಹೋದ ಸರಿ ಬಂದಾಗ ಏನೂ ಇರಲಿಲ್ವಂತೆ, ಈ ಸರಿ ಫುಲ್ಲು ಟಿಕೆಟ್ ಕಲೆಕ್ಷನ್ ಮಾಡ್ತವ್ರಂತೆ. ಅದು ವೈಲ್ಡ್ ಲೈಫ್ ಸ್ಯಾಚುರಿ ಅಂತ ಹಾಕೊಂಡು ಮಾಡ್ತವ್ರಂತೆ. ಬಟ್ ಆದಷ್ಟು ಬೇಗ ಈ ಜಾಗ ಎಲ್ಲ ಸುತ್ತಾಡ್ಬಿಡ್ಬೇಕು. ಏನಕ್ಕೆ ಅಂದರೆ ನೆಕ್ಸ್ಟ್ ಎಲ್ಲ ಫುಲ್ಲು ಸ್ಟ್ರಿಕ್ಟ್ ಆಗಿಬಿಡತ್ತೆ ಆ್ಯಂಡ್ ಎಂಟ್ರಿ ಟಿಕೆಟ್ ಎಲ್ಲ ಜಾಸ್ತಿ ಆಗಿಬಿಡತ್ತೆ. ಆ ಥರ ಎಲ್ಲ ಆಗ್ಬೋದು. ಕುಂಬೆಗೇ ಹೋದ ಸರಿ ಇರಲಿಲ್ಲ MCS ಎಂಟ್ರಿ ಫೀಸು. ಈ ಸರಿ ಮಾಡಿಬಿಟ್ಟವ್ರು 30 ರೂಪಾಯಿ ಮಾಡವ್ರೆ. ಅದು 90 ರೂಪಾಯಿ ಆಗಷ್ಟಲ್ಲಿ ಬಂದು ನೋಡ್ಕೋಬೇಕು. ಎಷ್ಟು ಗಾಡಿ ನೋಡೋದು ಯಾವಾಗಿಂದ. ನೆನ್ನೆ ಅಂತೂ ಫುಲ್ಲು ಟಿಟಿನೇ ಬಂದ್ಬಿಟ್ಟೈತೆ ಆ ದೇವಸ್ಥಾನಕ್ಕೆ. ಇಲ್ಲೂ ಅದೇ ಥರ ಜನ ಇದ್ದರೆ ಸ್ವಲ್ಪ ಮಕ್ಕರಾಗತ್ತೆ. ನೋಡೋಣ ಬನ್ನಿ ಹೆಂಗಿದ್ದಾರೆ ಜನ ಅಂತ.
ಮಾಸ್ ಚಾನ್ ಗಾಡಿ ಇಂಡಿಕೇಟರ್ ಗಾಡಿ ಮೇಲೆ ಅನ್ಸಿದ್ದೀನಲ್ಲ. MCS ಟ್ರೆಕ್ಕಿಂಗ್ ಪಾಯಿಂಟಿಗೆ ಬಂದಾಯಿತು. ಇದೇ ಸ್ಟಾರ್ಟಿಂಗು. ಆ್ಯಕ್ಚುಲಿ ಅಣ್ಣ ಬಂದ್ಬಿಟ್ಟು ಕರ್ನಾಟಕದಿಂದ ಅಂತೆ, ಬೆಂಗಳೂರು. ಯಾವ ಊರಿಂದ ಅವರು? ನಾವು ಬೀದರಿಂದ ಅಂತೆ. ನಾವು ನಾಶಿಕಲ್ಲೇ ಕೆಲಸ ಮಾಡ್ತಿರೋದು. ನಾನು ತಿಂಗಳಲ್ಲಿ 6 ರಜೆ ಇರುತ್ತೆ. ಅವಾಗ ತಿಂಗಳು ಬೆಂಗಳೂರು ಬರ್ತಾ ಇರ್ತೀವಿ. ಬೆಂಗಳೂರಲ್ಲಿ ಲಾಸ್ಟ್ 2 ವರ್ಷ ಮಾಡಿದ್ದೆ ನಾನು ಕೆಲಸ. ಇವಾಗ ನಾಸಿಕಲ್ಲಿ ಕೆಲಸ ಮಾಡ್ತಾರೆ. ಅದೇ ಮಳೆಗಾಲ ತಿರುಗಾಡಬೇಕಂತ ಇಲ್ಲೇ ನಾಸಿಕಿಗೆ ಬಂದಿತ್ತು. ಇವಾಗ ಟ್ರೆಕ್ಕಿಂಗಿಗೆ ಇದಕ್ಕೆ ತಾನೇ ಬಂದಿದ್ದೀರಾ? ವಾಟರ್ ಫಾಲ್ಸಿಗೆ ತಾನೇ ಬಂದಿದ್ದೀರಾ? ಸರಿ ಬನ್ನಿ, ನಮ್ಮ ಹುಡುಗರೆಲ್ಲ ಹೋಗ್ಬಿಟ್ರು ಮುಂದೆ. ಸರಿ ಬನ್ನಿ, ಅಲ್ಲಿ ಸಿಗೋಣ. ಓಕೆ MCS ಬನ್ನಿ, ಇವಾಗ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಹಿಂಗೆ ಇಲ್ಲಿ ಫುಲ್ಲು ದೊಡ್ಡ ಆನ್ಸರ್ ಹಾಕಿಟ್ಟವ್ರೆ. ಇದ್ರೊಳಗಡೆ ಹೋಗ್ಬೇಕು. ನಾನು ಇವ್ರ ಹತ್ರ ಮಾತಾಡಿಸ್ತಾ ಇದ್ದೆ, ನಮ್ಮ ಹುಡುಗರೆಲ್ಲ ಬಿಟ್ಟು ಹೋಗ್ಬಿಟ್ಟವ್ರೆ. ಇವಾಗ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಟ್ರೆಕ್ಕಿಂಗಿಗೆ. ದಾರಿ ಜಾಸ್ತಿ ಏನಿರಲ್ಲ ಅನ್ಕೊಂಡಿದ್ದೀನಿ. ಟ್ರೆಕ್ಕಿಂಗ್ ಇದು ಒಂದು 2 ಕಿಲೋಮೀಟರ್ಸ್ ಅಂತ ಹೇಳಿದ್ರು. ನಿನ್ನೆನೆ 2 ಕಿಲೋಮೀಟರ್ ಅಂದ್ಬಿಟ್ಟು ಒಂದು 10 ಕಿಲೋಮೀಟರ್ ನಡೆಸ್ಬಿಟ್ಟವ್ರೆ. ಇದು ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ, ಹೋಗಿ ನೋಡಿದ್ರೇ ಗೊತ್ತಾಗುತ್ತೆ. ಇಲ್ಲೂ ಫುಲ್ ಸ್ಟೆಪ್ಸ್ ಹಾಕಿಟ್ಟವ್ರೆ. ಸ್ಟೆಪ್ಸು ಜಾಸ್ತಿ ಇಲ್ಲ ಅನ್ಕೋತೀನಿ. ಇಲ್ಲೇ ದೊಡ್ಡ ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆ, ತೋರಿಸ್ತೀನಿ ನೋಡಿ. ನೋಡಿ ದೊಡ್ಡದಾಗಿ ಬೀಳ್ತಾ ಇದೆ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ವಸುಂಧ್ರಾ ವಾಟರ್ ಫಾಲ್ಸ್ ಇಲ್ಲ ಅನ್ಕೋತೀನಿ. ಇದು ಬೇರೆ ಯಾವುದು ವಾಟರ್ ಫಾಲ್ಸು. ಇದೇನಾ ವಸುಂಧ್ರಾ? ಆ ಕಲ್ ಮೇಲೆ MCS ನಮ್ಮ ಹುಡುಗರು ನನಗಿಂತ ಮುಂಚೆ ಹೋದರು, ಬಟ್ ಇವಾಗ ಕಾಣಿಸ್ತಾ ಇಲ್ಲ. ಇವಾಗ ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ ಇನ್ನೊಂದು ದಾರಿ ಹೋಗುತ್ತೆ ಅಂತ, ಆ ದಾರಿಲಿ ಹೋಗಿರ್ಬೋದೇನೋ. ನಮ್ಮ ಹುಡುಗರು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಇವಾಗ ಹೋಗಿದ್ದು ಬಂದ್ಬಿಟ್ಟು ವಸುಂಧ್ರಾ ಫಾಲ್ಸ್ ಇಲ್ವಂತೆ MCS. ಅದು ಬಂದ್ಬಿಟ್ಟು ಕೋಟುಂಬೆ ಫಾಲ್ಸ್ ಅಂತೆ. ಈ ರಿವರೆಲ್ಲ ಬಂದ್ಬಿಟ್ಟು ಆ ವಾಟರ್ ಫಾಲ್ಸಿಂದ ಬರೋ ನೀರೇನೆ. ಫುಲ್ ಫೋರ್ಸಾಗೈತಪ್ಪ ಇಲ್ಲಿ. ನಮ್ಮ ಹುಡುಗರು ಕರೆಕ್ಟಾಗಿ ಹೋಗ್ಬಿಟ್ಟವ್ರೆ. ನಾವೇ ಈ ವಾಟರ್ ಫಾಲ್ಸಿಗೆ ಬಂದ್ಬಿಡ್ತೀವಿ. MCS ಫೈನಲಿ ವಸುಂಧ್ರಾ ವಾಟರ್ ಫಾಲ್ಸ್ ಹತ್ರ ಬಂದಾಯ್ತು. ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಹೆಂಗಿದೆ ಅಲ್ವಾ? ನಾನು ಹತ್ರ ಬಿಡಲ್ಲ ಅನ್ಕೊಂಡಿದ್ದೆ, ಬಟ್ ಜನ ಎಲ್ಲ ಅಲ್ಲಿ ಹತ್ರ ಹೋಗಿ ಫೋಟೋಸ್ ವಿಡಿಯೋಸ್ ತಗೋತವ್ರೆ. ವಾಟರ್ ಫ್ಲೋ ಅಂತೂ ಹೆವಿ ಆಗೈತಪ್ಪ. ವಾಟರ್ ಫ್ಲೋ ಅಂತೂ ಹೆವಿ ಆಗೈತೆ ಅನ್ಸುತ್ತೆ. ಅಪ್ಪ ಫೋರ್ಸ್ ಯಾವ ಥರ ಐತೆ ಅಂದರೆ ಅಲ್ಲಿ ಹತ್ರ ಹೋಗೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನೋಡಿ ನಮ್ಮ ಪಾಪು ಅಲ್ಲಿ ನಿಂತ್ಕೊಂಡವನ, ಅದರಿಂದ ಒಂಚೂರು ಮುಂದೆನೇ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಫೋರ್ಸ್ ಐತಿ ಇಲ್ಲಿ. ನೋಡಿ ಫುಲ್ ಮಸ್ತಾಗೈತಿ ಇಲ್ಲಿ. MCS ವಾಟರ್ ಫಾಲ್ಸ್ ಎಲ್ಲ ನೋಡ್ಕೊ ಬಂದಾಯಿತು. ಇಲ್ಲಿ ಫುಲ್ಲು ಬೆಟ್ಟದಲ್ಲಿ ಒಂದು ಕಡೆ ಫುಲ್ಲು ವಾಟರ್ ಫಾಲ್ಸ್ ಕಾಣಿಸ್ತಾ ಇತ್ತು. ಅದಕ್ಕೆ ಇಲ್ಲಿ ನಿಲ್ಲಿಸ್ಬಿಟ್ಟು ಡ್ರೋನ್ ಶಾಟ್ ಎಲ್ಲ ತಗೊತಿದ್ವಿ. ಟೈಮ್ ಎಷ್ಟಾಯಿತು ಅಂದರೆ 5:30 ಆಯಿತು. ವಾಪಸ್ ನಮ್ಮ ರೂಮ್ ಕಡೆಗೆ ಹೋಗಬೇಕು. ಇಲ್ಲಿಂದ 100 ಕಿಲೋಮೀಟರ್ಸ್ ಐತೆ. ಸೊ ನಮ್ಮ ಜಾಕಿ ನೋಡಿ ಮಳೇಲಿ ಹೆಂಗೆ ಕಾಣಿಸ್ತವನೆ ಮಸ್ತಾಗಿ. ಸೊ ಬನ್ನಿ, ವೀಲ್ ಮಾತ್ರ ಒಂಚೂರು ಕೊಚ್ಚೆ ಆಗ್ಬಿಡೈತೆ, ಮೇಲೆಲ್ಲ ಫುಲ್ಲು ಪಳಪಳ ಅಂತೈತೆ. ಓಕೆ ಬನ್ನಿ, ಇವಾಗ ನಾವು ನಮ್ಮ ರೂಮ್ ಕಡೆಗೆ ಹೋಗೋಣ. ಮಲ್ಸೇಜ್ ಘಾಟ್ ಅಂತ ಇದ್ದೀವಿ, ಬಟ್ ಮಲ್ಸೇಜ್ ಘಾಟ್ಗೆ ಹೋಗಿಲ್ಲ ಇನ್ನು. ಬಂದಾಗಿಂದ ಹೋಗಬೇಕು ಆ ದಾರಿಲಿ. ಓಕೆ ಜೂಟ್ ಆಗೋಣ ಬನ್ನಿ ಇಲ್ಲಿಂದ. ಈ ಘಾಟ್ ಸೆಕ್ಷನ್ ಸಕ್ಕದಾಗೈತೆ MCS. ಫುಲ್ಲು ಬೆಟ್ಟದ ಸೈಡ್ ವಾಟರ್ ಫಾಲ್ಸ್ ಕಾಣಿಸ್ತೈತೆ. ನಾವು ಮೊನ್ನೆ ಸ್ಲಾವಿಯಾ ಘಾಟ್ ಹೋಗಿದ್ವಲ್ಲ, ಅದೇ ಥರ ಐತೆ. ಬೆಳಗ್ಗೆ ನಾಷ್ಟ ಮಾಡಿದೆ MCS ಅಷ್ಟೇ, ಇನ್ನೂ ಏನೂ ತಿಂದಿಲ್ಲ. ಮುಂದೆ ಯಾವ್ದಾದ್ರು ಹೋಟೆಲಲ್ಲಿ ಹಾಕೋದ ಏನೋ ಪ್ಲ್ಯಾನೇ ಇಲ್ಲ ನಮ್ಮ ಹುಡುಗರಿಗೆ. ಡೈರೆಕ್ಟ್ ಅಥವಾ ಸ್ಟೇಗೆ ಹೋಗಿ ತಿನ್ನೋದ ಅಂತಲೂ ಗೊತ್ತಿಲ್ಲ. ಮುಂದೆ ಹೋಗಿ ನೋಡಬೇಕು. ಕಾರ್ನರಿಂಗೆಲ್ಲ ಬೇರೆ ಲೆವೆಲ್ ಐತಿ ಇಲ್ಲಿ. ಎಂಜಾಯ್ ಮಾಡ್ತಾಯಿದ್ದೀನಿ ನಾನು ಅವಾಗಿಂದ. ಇವಾಗ ಬಂದ್ಬಿಟ್ಟು ನಮ್ಮ ಗಾಡೀಲಿ ನಮ್ಮ ಚಿದು ಕೂತವನೆ. ಸೊ ಇಬ್ಬರು ಕೂತ್ಕೊಂಡ್ರೆ ಒಂದು ಸ್ವಲ್ಪ ಸ್ಟೇಬಲ್ ಆಗಿರೋದು ಗಾಡಿ. ಒಬ್ಬರೇ ಓಡಿಸಿದ್ರೆ ಹ್ಯಾಂಡಲ್ಲು ಗೊತ್ತಲ್ವಾ, ಡಗ ಫುಲ್ಲು ವಾಬಲ್ಲು ಟಾಪ್ ಬಾಕ್ಸ್ ಹಾಕಿರೋದಕ್ಕೆ. ಇಬ್ಬರು ಕೂತ್ಕೊಂಡ್ರೆ ಒಂಥರ ಮ್ಯಾನೇಜ್ ಆಗುತ್ತೆ ವೆಯ್ಟು. ಆದರೂ ಒಂದೊಂದು ಕಡೆ ಈ ಥರ ಕೊಚ್ಚೆ ಜಾಗ ಎಲ್ಲ ಬಂದರೆ ಫುಲ್ಲು ಸ್ಕಿಡ್ ಆಗುತ್ತೆ MCS. ವಾ, ಕ್ಯಾಮ್ರಲ್ಲಿ ಕಾಣಿಸ್ತಿದೆ ಇಲ್ವಾ ಅಂತ ಗೊತ್ತಿಲ್ಲದೇನೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನಾನು. ಯಾಕಂದರೆ ನೀರು ಬೀಳ್ತಾನೆ ಇದೆ ಅಲ್ವಾ ಲೆನ್ಸ್ ಮೇಲೆ, ವಾಟರ್ ಡ್ರಾಪ್ಸ್ ಕೂತ್ಕೊಬಿಡತ್ತೆ, ನಿಮಗೆ ವ್ಯೂವೇ ಕಾಣಲ್ಲ ಸರಿಗೆ. ಅಯ್ಯೋ ಒಂದು ಸ್ವಲ್ಪ ದೂರ ಮಸ್ತಾಗಿ ಬರತ್ತೆ ರೋಡು. ಇನ್ನೇನು ಮಸ್ತಾಗಿ ಓಡ್ಸೋಣ ಅನ್ಕೋತೀನಿ, ಹಳ್ಳದಿನೇ ರೋಡ್ ಬಂದ್ಬಿಡತ್ತೆ.
ಇದೂ ಒಂಥರ ಆಲ್ಟೆ ಎಮ್ ಸಿ ಎಸ್. ಹಸು ನಿಂತೈತಲ್ಲ ರೋಡ್ ಸೈಡಲ್ಲಿ, ಈ ಮಳೆಯಲ್ಲಿ ನೋಡೋದಕ್ಕೆ ಅದೂ ಮಸ್ತಾಗೈತೆ. ಅದು ಹಸು ಅಲ್ಲ, ಎಮ್ಮೆ ಅನ್ಕೋತೀನಿ. ಅದೂ ಒಂಥರ ಮಸ್ತಾಗೈತೆ ನೋಡೋದಕ್ಕೆ ಮಳೆಯಲ್ಲಿ. ಉಯ್ ಚಿನ್ನೋ, ಎಮ್ ಸಿ ಎಸ್ ಟೈಮ್ ಎಷ್ಟಾಗ್ತಿದೆ ಗೊತ್ತಾ ಇವಾಗ? 7 ಗಂಟೆ ಆಗ್ತಾ ಇದೆ ಸಂಜೆ. ಇಲ್ಲಂಗೆ ಎಮ್ ಸಿ ಎಸ್ ಮಹಾರಾಷ್ಟ್ರಲ್ಲಿ ಬೇಗ ಕತ್ಲೆನೇ ಆಗಲ್ಲ. ಬಟ್ ಕತ್ಲೆ ಆದರೆ ಫುಲ್ ಡುಮ್ ಕತ್ಲೆ ಆಗ್ಬಿಡುತ್ತೆ, ಏನು ಕಾಣೋದೇ ಇಲ್ಲ, ಅಷ್ಟು ಕತ್ಲೆ ಆಗುತ್ತೆ. ತುಂಬ ಲೇಟ್ ಇಲ್ಲಿ ಕತ್ಲೆ ಆಗೋದು. ಸನ್ರೈಸು ಎಷ್ಟೊತ್ತಿಗಾಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ನಾವು ಸನ್ರೈಸ್ ನೋಡೇ ಇಲ್ಲ ಇಲ್ಲಿ ಬಂದಾಗಿಂದ. ಮೀನ್ಸ್ ಲೇಟಾಗಿ ಎದ್ದೇಳ್ತಾ ಇದ್ದೀವಲ್ಲ, ಎಷ್ಟೊತ್ತಿಗೆ ಬೆಳಕು ಬರುತ್ತೆ ಅಂತ ಗೊತ್ತಿಲ್ಲ. ಸನ್ಸೆಟ್ ಮಾತ್ರ ನೋಡ್ತಾ ಇದ್ದೀವಿ ಡೈಲಿ. 7 ಗಂಟೆ ಮೇಲೆ ಕತ್ಲೆ ಆಗೋದು. ಇನ್ನೂ ಒಂದು 6 ಗಂಟೆ 5 ಗಂಟೆ ಥರ ಇದೆ ನೋಡೋದಕ್ಕೆ. ಬೆಳಕೈತೆ, ಬಿಸಿಲಿಲ್ಲ, ಫುಲ್ಲು ಮೋಡನೇ. ಈ ಕಡೆ ಎಲ್ಲ ಹೆವಿ ಮಳೆ ಬರ್ತಿದೆ ಎಮ್ ಸಿ ಎಸ್.